ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ, ತಂಪಾಗಿ ಹಾಗೂ ತುಂಬಾ ಸುಲಭವಾಗಿ ಮೊಸರು ಅವಲಕ್ಕಿ ಮಾಡ್ತೀವಿ. ಇದನ್ನು ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆಲ್ಲ ಮಾಡ್ಬೋದು. ಮತ್ತು ಈ ಸುಡೋ ಸುಡೋ ಬಿಸಿಲಿಗೆ ತಂಪಾಗಿ ತುಂಬಾ ಲೈಟಾಗಿ ಇರುತ್ತೆ ಈ ರೆಸಿಪಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಅವಲಕ್ಕಿ ತಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿ, ನಾವು ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ಅವಲಕ್ಕಿ. ಇದನ್ನ ಈಗ ಚೆನ್ನಾಗಿ ತೊಳ್ಕೊಬೇಕು. 2 ರಿಂದ 3 ಸಲ ಚೆನ್ನಾಗಿ ಉಜ್ಬಿಟ್ಟು ತೊಳ್ಕೊಬೇಕು. ಈಗ ಇದನ್ನ ತೊಳೆದಿದ್ದೀನಿ. ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು 1-2 ನಿಮಿಷ ಹಾಗೆ ನೆನೆಯಬಿಡೋಣ. 1-2 ನಿಮಿಷ ನೆನೆಸಿದ್ರೆ ಸಾಕು, ಜಾಸ್ತಿ ಬೇಡ. ತಕ್ಷಣ ತಿನ್ನಬೇಕು ಅಂದರೆ ಸ್ವಲ್ಪ ನೆನೆಸಲೇಬೇಕಾಗುತ್ತೆ, ಇಲ್ಲಾಂದರೆ ಗಟ್ಟಿ ಆಗಿರುತ್ತೆ. ಈಗ ನೋಡಿ 1-2 ನಿಮಿಷ ಆಗಿದೆ. ಈಗ ಇದರಲ್ಲಿರೋ ನೀರೆಲ್ಲ ತಕ್ಕೊಳ್ಳೋಣ. ಇವಾಗ ಇದರಲ್ಲಿ ಕಂಪ್ಲೀಟಾಗಿ ನೀರು ತಕ್ಕೊಂಡಿದ್ದೀನಿ. ನೀರೆಲ್ಲ ತೆಗೆದ್ಮೇಲೆ ಮತ್ತೆ 2-3 ನಿಮಿಷ ಹಾಗೆ ಇಟ್ಬಿಡೋಣ, ಇನ್ನೊಂದು ಚೂರು ಸಾಫ್ಟ್ ಆಗಲಿ. ಇವಾಗ ಇದಕ್ಕೆ ಅರ್ಧ ಕಪ್ ಅಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. ಹಾಲನ್ನ ಕಾಯಿಸಿ ಮತ್ತು ತಣ್ಣಗೆ ಮಾಡ್ಕೊಂಡು ಹಾಕೋತಿರೋದು. ಅವಲಕ್ಕಿನೂ ಅಷ್ಟೇ, ಫುಲ್ ಮುದ್ದೆ ಥರ ಸಾಫ್ಟ್ ಮಾಡ್ಕೋಬಾರ್ದು, ಚೂರು ಗಟ್ಟಿ ಹಾಗೆ ಇದೆ. ಇವಾಗ ಹಾಲು ಮೊಸರು ಹಾಕಿ ಮಿಕ್ಸ್ ಎಲ್ಲ ಮಾಡ್ತೀವಲ್ಲ, ಆಗ ಅವಲಕ್ಕಿ ಫುಲ್ ಕಂಪ್ಲೀಟಾಗಿ ಸಾಫ್ಟ್ ಆಗುತ್ತೆ. ಇವಾಗ ಇದಕ್ಕೆ 1 ಕಪ್ ಮೊಸರು ಸೇರಿಸ್ಕೊತಾ ಇದ್ದೀನಿ. ಅವಲಕ್ಕಿ ಯಾವ್ದ್ರಲ್ಲಿ ತೊಗೊಂಡಿದ್ದೀವಿ ಅದೇ ಕಪ್ ಅಳತೆಯಲ್ಲಿ ಹಾಲು ಮೊಸರು ಸೇರಿಸ್ಕೊತಿರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಥರ ಕಾಣ್ತಿರ್ಬೋದು. ಸ್ವಲ್ಪ ಹೊತ್ತಿನಲ್ಲಿ ಇದು ಫುಲ್ ಗಟ್ಟಿಯಾಗ್ಬಿಡುತ್ತೆ. ಇವಾಗ ಇದಕ್ಕೆ ಒಂದು ರುಚಿಯಾಗಿ ಒಗ್ಗರಣೆ ಹಾಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 2 ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಮತ್ತು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಮೊಸರು ಅವಲಕ್ಕಿ ಮಾಡ್ತಾ ಇರೋದಲ್ಲ, ಸೊ ಒಗ್ಗರಣೆನೂ ಅಷ್ಟೇ ಸ್ವಲ್ಪ ಹಾಕೋಬೇಕು. ತುಂಬ ಜಾಸ್ತಿ ಹಾಕ್ಬಿಟ್ರು ಚೆನ್ನಾಗಿರಲ್ಲ. ಇವಾಗ ನೋಡಿ ಕಡಲೆಕಾಯಿ ಬೀಜದ ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಇದಕ್ಕೆ 1-2 ಒಣಮೆಣಸಿನ್ಕಾಯಿ, ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಫ್ರೈ ಆಗಿಬಿಡುತ್ತೆ. ಇವಾಗ ಚೂರು 1 ಚುಟುಕಿ ಅಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇನೆ ಚೂರು ಶುಂಠಿ, 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ. ಇವಾಗ ಈ ಒಗ್ಗರಣೆ ರೆಡಿ ಆಗಿದೆ. ಇದನ್ನ ತಕ್ಷಣ ಅವಲಕ್ಕಿಗೆ ಸೇರಿಸ್ಕೊಳ್ಳೋಣ. ಇದೇ ಒಗ್ಗರಣೆನ ನೀವು ಮೊಸರನ್ನ ಮಾಡಿದಾಗಲೂ ಕಲ್ಸ್ಕೋಬಹುದು. ಸೇಮ್ ಮೊಸರು ಸ್ವಲ್ಪ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ಹಾಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದ್ರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ತೆಳ್ಳನೂ ಆಗಿಲ್ಲ. ಅಕಸ್ಮಾತ್ ನೀವು ಲಂಚ್ ಬಾಕ್ಸ್ಗೆ ತೊಗೊಂಡೋಗ್ಬೇಕು ಅಂದರೆ ಹಾಲು ಮೊಸರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಅದಕ್ಕೆ ಅವಲಕ್ಕಿ ಎಲ್ಲ ಹೀರ್ಕೊಬಿಡುತ್ತೆ, ಗಟ್ಟಿಯಾಗ್ಬಿಡುತ್ತೆ. ಇವಾಗ ಅವಲಕ್ಕಿ ಕೂಡ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಾಗಿದೆ. ಇವಾಗ ತಕ್ಷಣ ತಿನ್ನಕ್ಕೆ ಈ ಮೊಸರು ಅವಲಕ್ಕಿ ಫುಲ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. Thank you for watching.